ANMR ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹೆಚ್ಚುವರಿ 9 ಕೋಟಿ ರು ಹಣ ಬಿಡುಗಡೆಗೊಳಿಸಿದ ಸಚಿವ ಡಾಕ್ಟರ್ MC ಸುಧಾಕರ್. ತನ್ನ ಕನಸಿನಂತೆ ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನು ನಿರ್ಮಾಣದ ಕನಸನ್ನು ಕಂಡಿದ್ದ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತನ್ನ ಕನಸು ನನಸು ಮಾಡುವ ಸಲುವಾಗಿ ಸದರಿ ಭವನಕ್ಕೆ ಹೆಚ್ಚುವರಿಯಾಗಿ 9 ಕೋಟಿ ರೂಪಾಯಿಗಳ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನಲ್ಲಿ ಕೆಲ ದಶಕಗಳಿಂದಲೂ ದಲಿತ ಸಂಘಟನೆಗಳ ಸ್ಥಾಪಕರು ಮುಖಂಡರು ಭವನಕ್ಕಾಗಿ ಹಂತವಾಗಿ ಹೋರಾಟಗಳನ್ನು ಮಾಡಿದರ ಫಲವಾಗಿ ಚಿಂತಾಮಣಿ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ಜಾಗದಲ್ಲಿ ಅಂಬೇಡ್ಕರ್ ಭವನಕ್ಕಾಗಿ ಸ್ಥಳವನ್ನು ಅಂದಿನ ಶಾಸಕರಾಗಿದ್ದವರು ಈಗಿನ ಸಚಿವರಾಗಿದ್ದ ಡಾಕ್ಟರ್ MC ಸುಧಾಕರ್ ಅವರು ನಿವೇಶನವನ್ನು ಕಾಯ್ದಿರಿಸಿದ್ದರು. 2013ರಲ್ಲಿ ಡಾಕ್ಟರ್ MC ಸುಧಾಕರ್ ಸೋತ ನಂತರ ಅಂದಿನ ಸಂಸದ KH ಮುನಿಯಪ್ಪ ಮತ್ತು ಅಂದಿನ ಶಾಸಕರಾಗಿದ್ದ ಕೃಷ್ಣಾರೆಡ್ಡಿ ಅವರು ಒಳಗೊಂಡಂತೆ ಗಣ್ಯರು ಶಂಕುಸ್ಥಾಪನೆಯನ್ನು 2015 ಏಪ್ರಿಲ್ ತಿಂಗಳಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಅನುದಾನಗಳಲ್ಲಿ ಹಣ ಒದಗಿಸುವುದರ ಮೂಲಕ ಮುಂದಿನ ವರ್ಷವೇ ಅಂಬೇಡ್ಕರ್ ದಿನಾಚರಣೆಯನ್ನು ಇದೇ ಅಂಬೇಡ್ಕರ್ ಭವನದಲ್ಲಿ ಆಚರಿಸಲಾಗುವುದೆಂದು ಆಶ್ವಾಸನೆಯನ್ನು ಸಹ ನೀಡಿದರು. ಗುದ್ದಲಿ ಪೂಜೆ ನಂತರ 2015 ನವೆಂಬರ್ 26ಕ್ಕೆ ಭವನದ ಕಟ್ಟಡ ಮಾರ್ಕಿಂಗ್ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾರ್ಕಿಂಗ್ ಕಾಮಗಾರಿ ಮುಗಿಸಿದ ನಂತರ ಗುಂಡಿಗಳನ್ನು ತೆಗೆದು ಮತ್ತೆ ಕಾಮಗಾರಿ ಸ್ಥಗಿತಗೊಳಿಸಿದಾಗ ಹಲವು ದಲಿತ ಪರ ಸಂಘಟನೆಗಳು ಭವನ ನಿರ್ಮಾಣಕ್ಕೆ ಆಗ್ರಹಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಸಹ ನಡೆಸಿದ ನಂತರ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದರು. ಸುಮಾರು 4.50 ಕೋಟಿ ವೆಚ್ಚದ ಸುಮಾರು 1200 ಆಸನಗಳ ವಿವಿಧ ರೀತಿಯ ವಿನ್ಯಾಸಗಳ ನಕ್ಷೆಯನ್ನು ತಯಾರಿಸಿ ಅದನ್ನು ದಲಿತ ಮುಖಂಡರುಗಳಿಗೆ ತೋರಿಸಿ ಅರ್ಥೈಸಿದ್ದ ನಕ್ಷೆಯನ್ನು ಕೈಬಿಟ್ಟು ಯಾರು ಗಮನಕ್ಕೆ ತಾರದೆ ರು 4.5 ಕೋಟಿಯಿಂದ ರು 2.90 ಕೋಟಿಗೆ ನಕ್ಷೆಯನ್ನು ತಯಾರಿಸಿ ಕೇವಲ 300ರಿಂದ 400 ಆಸನಗಳುಳ್ಳ ಅಂಬೇಡ್ಕರ್ ಭವನ ನಿರ್ಮಿಸಲು ಕಾಮಗಾರಿ ಪ್ರಾರಂಭಿಸಿದ್ದು ಇದುವರೆಗೂ ಆ ಕಾಮಗಾರಿ ಸಹ ಪೂರ್ಣಗೊಂಡಿರಲಿಲ್ಲ. ಡಾಕ್ಟರ್ MC ಸುಧಾಕರ್ ಸಚಿವರಾದ ನಂತರ 2023 ಜೂನ್ 11ರಂದು ಅಂಬೇಡ್ಕರ್ ಭವನದ ಕಟ್ಟಡ ಕಾಮಗಾರಿ ವೀಕ್ಷಿಸಿದಾಗ ನೆನೆಗುದಿಗೆ ಬಿದ್ದ ಕಾಮಗಾರಿ ಕಳಪೆ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಮಾಡಿರುವುದನ್ನು ಕಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚಿಸಿ ವೈಜ್ಞಾನಿಕವಾಗಿ ಮಾಡಲು ಅನುದಾನ ಬಿಡುಗಡೆ ಮಾಡುವ ಭರವಸೆಯನ್ನು ಸಹ ನೀಡಿದರು. ಅದರಂತೆ ಇದೀಗ 2 ಹಂತದಲ್ಲಿ 9 ಲಕ್ಷ ರುಗಳನ್ನು ಬಿಡುಗಡೆ ಮಾಡಿಸುವಲ್ಲಿ ಸಹ ಸಚಿವರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಭೇಟಿ ಮಾಡಿದ ವರದಿಗಾರನಿಗೆ ಮಾತನಾಡಿದ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿ ಇಂದಿನ ಭವನದ ರೂಪರೇಷೆ ಮಂಜೂರಾದ ಮೊತ್ತದ ಬಗ್ಗೆ ವಿವರಿಸಿ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮೂಲಭೂತ ಸೌಕರ್ಯಗಳಾದ ಸುಸಜ್ಜಿತ ಸಭಾಂಗಣ, ಶಬ್ದಗ್ರಹಣ, ವಿದ್ಯುತ್ ವ್ಯವಸ್ಥೆಯನ್ನು ಒಳಗೊಂಡಂತೆ ಅತ್ಯಾಧುನಿಕವಾದ ಉಪಕರಣಗಳಿಂದ ಸುಸಜ್ಜಿತವಾದ ಆಧುನೀಕರಣಗೊಂಡ ಭವನವನ್ನಾಗಿ ನಿರ್ಮಿಸಲು ಅದರಲ್ಲಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸರ್ಕಾರ 9 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದೆ. ತಲಾ 4.50 ಕೋಟಿಯಂತೆ 2 ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡಲು ಮಂಜೂರಾತಿ ಸಹ ದೊರಕಿಸಿಕೊಟ್ಟಿದೆ ಎಂದು ವಿವರಿಸಿದರು. ರಂಗಮಂದಿರ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಪ್ರಯತ್ನದಿಂದ ಮಂಜೂರಾಗಿದೆ. ಸುಮಾರು 12 ಕೋಟಿಗೆ ಮಂಜೂರಾಗಿತ್ತು. ಕಳೆದ ಒಂದು 5 ತಿಂಗಳ ಹಿಂದೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಹೆಚ್ಚುವರಿಯಾಗಿ 6.5 ಕೋಟಿ ರೂಪಾಯಿ ಅನುದಾನ ಬೇಕು. ಏರ್ ಕಂಡೀಷನಿಂಗ್ಗೆ, ಸ್ಪೀಕರ್ಸ್ಗೆ, ಆ್ಯಂಪ್ಲಿಫೈಯರ್ಸ್ಗೆ ಮತ್ತು ಫೈರ್ ಇದಕ್ಕೆ ಮತ್ತು ಸುತ್ತಲೂ ಕಾಂಪೌಂಡ್ಗೆ ಇನ್ನು ಇತರೆ ಅಲ್ಲಿ ಹೊರಗಡೆ ಇರ್ತಕ್ಕಂಥ ಕೆಲಸಗಳಿಗೆ ಅನುದಾನ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಅವತ್ತೇ ಅಲ್ಲಿ ಆ ಸ್ಥಳದಿಂದನೇ ನಾನು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ನಮ್ಮ ಸ್ನೇಹಿತರು ಶಿವರಾಜ್ ತಗಡಿಗೆ ಇವ್ರಿಗೆ ಮಾತಾಡಿದೆ. ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವರ್ಷದಲ್ಲಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಅವರು ಮಾತು ಕೊಟ್ಟಂತೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನಮಗೆ ಅದೇ ಇಲಾಖೆಯಲ್ಲಿ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳಾದಂಥ ಮಂಜುಳಾ ಅವರಿದ್ದರು. ಅವರು ನಮ್ಮ ಜಿಲ್ಲೆಯ ನೋಡಲ್ ಅಧಿಕಾರಿ ಬೇರೆ ಅವರು ಕೂಡ ಸಹಕರಿಸಿ 2 ಕೋಟಿ ರೂಪಾಯಿ ಈಗ ಆಯವ್ಯಯದಲ್ಲಿ ಈಗ ಈ ವರ್ಷದಲ್ಲಿ ಅಂದರೆ 2023-24 ಕೊಟ್ಟಿದ್ದಾರೆ. ಈ ಮುಂದೆ ಈಗ ಜೂನ್ ಮೇಲೆ ಮತ್ತೆ ಹೆಚ್ಚುವರಿ ಏನು ಉಳಿದಂಥ ಅನುದಾನವನ್ನು ಬಿಡುಗಡೆ ಮಾಡೋಂಥದ್ದು ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಚಿಂತಾಮಣಿಗೆ ನಾವು ಭಾಳ ನನ್ನ ಕನಸದು ಒಳ್ಳೆಯ ಉತ್ತಮವಾದಂಥ ಒಂದು ಒಳ್ಳೆಯ ಎಲ್ಲ ಸೌಲಭ್ಯ ಇರ್ತಕ್ಕಂಥ ಅಂಬೇಡ್ಕರ್ ಭವನ ಕಟ್ಟಬೇಕಾದಂಥ ಕನಸು ನಾನು ಭಾಳ ದಿವಸದಿಂದ ಕಂಡಿದ್ದೆ. ಅದಕ್ಕೆ ಹೃದಯ ಭಾಗದಲ್ಲಿ ಜಾಗ ಕೊಡುವಂಥದ್ದು ನಾನು ಮಾಡಿದ್ದೆ. ಆದರೆ ಚುನಾವಣೆಯಲ್ಲಿ 2013ರಲ್ಲಿ ಬೇರೆ ರೀತಿ ಫಲಿತಾಂಶ ಇರ್ತದೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದೆ. ಅಷ್ಟೆಲ್ಲ ಪ್ರಾಮಾಣಿಕವಾಗಿ ನಾನು ಅಂಬೇಡ್ಕರ್ ಕಲಾಭವನ ಅಂಥೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದ ಕಾರಣ ಇಷ್ಟೇ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಡೋದಿಲ್ಲ. ಮುನ್ಸಿಪಾಲ್ಟಿಯಿಂದ ಮಾಡಿದ್ರೆ ನಮಗೆ ಬೇರೆ ಬೇರೆ ಮೂಲಗಳಲ್ಲಿ
ಹಣ ಅದಕ್ಕೆ ಒದಗಿಸ್ತಕ್ಕಂಥದ್ದು ಹೊಂದಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತ ನಾನು ಮಾಡಿದೆ. ಆದರೆ ಭಾಳಷ್ಟು ಜನ ಕೆಲವರು ಸ್ನೇಹಿತರು ನನ್ನ ವಿರುದ್ಧವಾಗಿ ಅಪಪ್ರಚಾರ ಮಾಡಿದರು. ಏನೋ ಅವರೆಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿ ಅಲ್ಲಿ ನಾವು ನಿಗದಿ ಮಾಡಿದಂಥ ಜಾಗದಲ್ಲಿ ಹೋಗಿ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಭಾಳ ಅಂಥ ಹೃದಯ ಭಾಗದಲ್ಲಿ ಈ ರೀತಿಯಾದಂಥ ಒಂದು ಕಟ್ಟಡ ಕಟ್ತಕ್ಕಂಥದ್ದು ಸೂಕ್ತ ಅಲ್ಲ. ಕಟ್ಬಿಟ್ಟಿದ್ದಾರೆ, ಅದನ್ನು ಏನಾದರೂ ಮಾಡಿ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾನು ಮಂತ್ರಿ ಆದ ಕೂಡಲೇ ಅಲ್ಲಿ ಭೇಟಿ ಮಾಡಿ ನಮ್ಮ ನಾರಾಯಣ ಸ್ವಾಮಿ ಇಂಜಿನಿಯರ್ ಮುಖಾಂತರ ಅದಕ್ಕೆ ಪರ್ಯಾಯವಾಗಿ ವಿನ್ಯಾಸ ಮಾಡಿಸಿದ್ದೀನಿ. ಸುಮಾರು 9 ಕೋಟಿ ಹೆಚ್ಚುವರಿ ಬೇಕು, ಇರ್ತಕ್ಕಂಥದ್ದನ್ನು ಕೆಲವು ಬದಲಾವಣೆಗಳು ಮಾಡಬೇಕು, ಇನ್ನೂ ದೊಡ್ಡದಾಗಿ ವಿಸ್ತೀರ್ಣ ಮಾಡಬೇಕು, ಪಕ್ಕದಲ್ಲಿ ಸ್ಥಳಾವಕಾಶ ಹೆಚ್ಚು ತಗೋಬೇಕು, ಹಿಂಗಡೆ ಸ್ಥಳಾವಕಾಶ ತಗೋಬೇಕು. ಇವನ್ನೆಲ್ಲವನ್ನು ನಾವು ಪರಿಗಣನೆಗೆ ತಗೊಂಡು ಈಗ ಅದಕ್ಕೆ ನಾನು ಮಹದೇವಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮಹದೇವಪ್ಪನವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈಗ ನಿನ್ನೆ ಆದೇಶವನ್ನು ಹೊರಡಿಸಿದ್ದಾರೆ. 9 ಕೋಟಿ ರೂಪಾಯಿಗೆ ಅನುಮೋದನೆ ಮಾಡಿ 4.5 ಕೋಟಿ ಈಗ ಬಿಡುಗಡೆ ಮಾಡೋದು ಅಂತೇಳಿ 2 ಕಂತುಗಳಲ್ಲಿ 4.5 ಕೋಟಿ ಬಿಡುಗಡೆ ಮಾಡೋದು ಅಂತೇಳಿ ಆದೇಶ ಮಾಡಿದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿದ್ದೀನಿ. ಈಗ ತಕ್ಷಣಕ್ಕೆ ಈಗ ಎಲ್ಲ ಪ್ರಕ್ರಿಯೆಗಳು ಮಾಡಿ ನಾವು ಕಾಮಗಾರಿ ಪ್ರಾರಂಭ ಮಾಡುವಂಥದ್ದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಕಾರಣ ಇನ್ನು ಕೆಲವು ದಿನಗಳಲ್ಲಿ ನೀತಿ ಸಂಹಿತೆ ಜಾರಿಯಾಗ್ತದೆ. ಆದರೆ ಈಗ ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳಲ್ಲಿ ಎಲ್ಲರಿಗೂ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ವಿಡಿಯೋ ರೂಪದಲ್ಲಿ ಅವರಿಗೆ ಈಗಿರ್ತಕ್ಕಂಥದ್ದನ್ನು ಮತ್ತು ಏನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವ್ರ ಮುಂದೆ ಪ್ರಸ್ತುತಪಡಿಸುವಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ. ಚುನಾವಣೆ ಪ್ರಕ್ರಿಯೆ ಆದಮೇಲೆ ಹೊಸದಾಗಿ ಅದನ್ನು ಮರು ನಿರ್ಮಾಣ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದೊಂದು. ಮತ್ತೊಂದು